ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಹಾಗೂ ಬ್ಲೂಟೂತಾಗಿ ವರ್ಕ್ ಮಾಡುತ್ತೆ. ಮತ್ತು ಇನ್ನೊಂದು ನಾವು ವೈರ್ ಕೂಡ ಕನೆಕ್ಟ್ ಮಾಡಿಕೊಂಡು ಕೂಡ ಇದನ್ನು ನಾವು ಹೆಡ್ಫೋನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹೌದು, ಆ ಒಂದು ಹೆಡ್ಫೋನ್ ಯಾವುದು, ಅದೇ ರೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಫೇಸ್ಬುಕ್ ಅಥವಾ ಟ್ವಿಟ್ಟರ್ ಅಥವಾ ಇನ್ನು ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಿತ್ತು ಅಂತಂದರೆ ಅಥವಾ ನೀವೇನಾದ್ರು ಫಾಲೋ ಮಾಡ್ತೀನಿ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರವೀಣ್ ಟೆಕ್ ಇನ್ ಕನ್ನಡ ಚಾನಲ್. ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಫ್ಲಿಪ್ಕಾರ್ಟಲ್ಲಿ ಬೈ ಮಾಡೋಂಥ ಒಂದು ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದು ಆಲ್ರೆಡಿ ಇದನ್ನು ನಾನು ಓಪನ್ ಮಾಡಿದ್ದೀನಿ, ಸರಿನಾ. ಇದು ಓಪನ್ ಮಾಡಿ ರಿವ್ಯೂ ಮಾಡೋಕ್ಕೆ ಅಂತಲೇ ನಾವು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ತೊಗೊಂಡಿದ್ದು. ಸೊ ತುಂಬಾ ಹೆಲ್ಪ್ಫುಲ್ ಆಗಿರೋಂಥ ಒಂದು ಹೆಡ್ಫೋನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇದನ್ನು ರಿವ್ಯೂ ಮಾಡಿ ನೋಡೋಣ. ಇದನ್ನು ಏನು ಅವಶ್ಯಕತೆ ಇಲ್ಲ, ಕೆಳಗಡೆ ಇಡೋಣ. ಸೊ ನಮಗೆ ಮೇಯ್ನಾಗಿ ಥಿಂಗ್ಸ್ ಏನಪ್ಪ ಅಂತಂದರೆ Zebronice ಕಡೆಯವ್ರದ್ದು ಹೆಡ್ಫೋನ್ ಅಂದರೆ ಬ್ಲೂಟೂತ್ ಹೆಡ್ಫೋನ್. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ವೈರ್ಲೆಸ್ ಬ್ಲೂಟೂತ್ ಹೆಡ್ಫೋನ್ ವಿತ್ ಮೈಕ್ ಇದೆ. ಸೊ ಇದು ಅದು ಬ್ರ್ಯಾಂಡ್ ಒಂದು ನೇಮ್ ಹಾಕಿದ್ದಾರೆ. ಸೊ ಇದರಲ್ಲಿ ಒಂದು ಫೆಸಿಲಿಟಿ ನೋಡ್ತಂದರೆ ವೈರ್ಲೆಸ್ ಬ್ಲೂಟೂತ್ ಇದೆ, ಎಲೆಕ್ಸ್ ಇದೆ, ಮೈಕ್ರೋ SD ಕೂಡ ಇದರೊಳಗೆ ಹಾಕೋಬೋದು. FM ರೇಡಿಯೋ ಕೂಡ ಆಟೋಮೆಟಿಕ್ ಬರುತ್ತೆ. ಮತ್ತು ಕಾಲ್ ಫಂಕ್ಷನ್ ಕೂಡ ಇದೆ. ಮತ್ತು ಮೀಡಿಯಾ ವಾಲ್ಯೂಮ್ ಕಂಟ್ರೋಲ್ ಕೂಡ ಇದರಲ್ಲೇ ಇದೆ. ಸೊ ಇದೊಂದು ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 4 ರೀತಿಯ ಒಂದು ಕಲರ್ಸ್ ಇದರಲ್ಲಿ ಅವೈಲೇಬಲ್ ಇದೆ ಈ ಒಂದು ಬ್ಲೂಟೂತಲ್ಲಿ ಅಂತಲೇ ಹೇಳ್ಬೋದು, ಈ ಒಂದು ಬ್ರ್ಯಾಂಡಲ್ಲಿ. ಸೊ ಇದರಲ್ಲಿ ಸ್ಪೆಸಿಫಿಕೇಷನ್ ನೋಡೋದು ಅಂದರೆ ಫ್ಯೂಚರ್ಸ್ ಮತ್ತು ಇದರಲ್ಲೆಲ್ಲ ಕೂಡ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ವೈರ್ಲೆಸ್ ಬ್ಲೂಟೂತ್ ಇದೆ, ಸಪೋರ್ಟಿಂಗ್ ಮೈಕ್ರೋ SD ಕಾರ್ಡ್ ಇದೆ, ಆಕ್ಸೆಸ್ ಫಂಕ್ಷನ್ಸ್ ಇದೆ. ಮತ್ತು ಇದನ್ನು FM ರೇಡಿಯೋ ಕೂಡ ಆರಾಮ್ಸೆ ಇಲ್ಲೇ ಆನ್ ಮಾಡ್ಕೋಬೋದು. ಮತ್ತು ಇದು ಕಿವಿ ಹತ್ರ ಹಾಕೋತೀವಲ್ಲ, ಅದು ಕೂಡ ತುಂಬಾ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಮೀಡಿಯಾ ವಾಲ್ಯೂಮ್ ಕಂಟ್ರೋಲ್ ಕೂಡ ಇದೆ. ಫುಲ್ ಫಂಕ್ಷನ್ ಕೂಡ ಒಂದು ಇದರಲ್ಲಿ ಕೂಡ ಎಲ್ಲನೂ ಅಳವಡಿಸಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಸ್ಪೆಸಿಫಿಕೇಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪೂರ್ತಿ ಡಾಟಾವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಪೂರ್ತಿಯಾಗಿ ತಿಳ್ಕೊಳ್ಳಿ. ಸೊ ಬನ್ನಿ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಇದನ್ನು ನೀವು ಆಫ್ಲೈನಲ್ಲಿ ಬೈ ಮಾಡ್ತೀನಿ ಅಂತಂದರೆ ಇದು ಕೂಡ ನೋಡ್ಬೋದು, $1199 ಕೂಡ ಇದರಲ್ಲಿ ಬಿಲ್ ಹಾಕಿದ್ದಾರೆ. ಸೊ ನೀವು ಕಾಣ್ಬೋದು. ಸೊ ಇದನ್ನು ನೀವು ಫ್ಲಿಪ್ಕಾರ್ಟಲ್ಲಿ ಏನಾದರೂ ಬೈ ಮಾಡ್ತು ಅಂತಂದರೆ ತುಂಬ ಕಮ್ಮಿಲೇ ಸಿಗುತ್ತೆ. ಇದರ ಬೆಲೆ ಬಂದು ಈಗ ಪ್ರೆಸೆಂಟ್ ಇರೋದು $848 ಇದರ ಬಿಲ್ ಇದೆ. ಸೊ ಇದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಸಮಸ್ಯೆ ಇಲ್ಲ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ಬನ್ನಿ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ನಾನು ಆಲ್ರೆಡಿ ಇದನ್ನು ಸೀಲ್ ಓಪನ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇದನ್ನು ಚೆಕ್ ಮಾಡಿ ನಂತರ ವೆರಿಫೈಡ್ ಮಾಡಿ ತೊಗೊಂಡಿರೋದು. ಸೊ ಅದರಿಂದ ಆನ್ಲೈನ್ ಬೈ ಮಾಡೋದ್ರಿಂದ ಸೊ ಎಲ್ಲ ಕೂಡ ವೆರಿಫೈಡ್ ಮಾಡಿ ತೊಗೋಬೇಕಂತ ಕೇಳ್ಕೊತೀನಿ. ಸೊ ನೀವು ಈ ರೀತಿ ಓಪನ್ ಮಾಡ್ತಾ ಅಂದರೆ ನಿಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಒಳಗಡೆ ನೋಡ್ಬೋದು ಈ ರೀತಿ ಸಿಗುತ್ತೆ. ಸೊ ಇದರೊಳಗೆ ಇನ್ನೇನು ಥಿಂಗ್ಸ್ ಇರುತ್ತೆ ಅಂತಂದರೆ ಇದರೊಳಗೆ ಏನಿರಲ್ಲ. ಸೊ ಈ ಬಾಕ್ಸ್ ಒಳಗಡೆ ಇರುತ್ತೆ. ಸೊ ಇದ್ರ ಸ್ಪೆಸಿಫಿಕೇಷನ್ ಮತ್ತು ಇನ್ನೇನಾದರೂ ಬೇಕು ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೋಡ್ಕೋಬೋದು. ತುಂಬ ಗಟ್ಟಿಯಾಗಿದೆ, ಒಳ್ಳೆ ಸೇಫ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಆಗಿದೆ. ಸೊ ಬೇಕು ಅಂತಂದರೆ ಇದನ್ನೆಲ್ಲ ಇಟ್ಕೋಬೋದು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮೇನ್ ಥಿಂಗ್. ಸೊ ಇದರಲ್ಲಿ ನೀವು ಇದನ್ನು ಓಪನ್ ಮಾಡ್ತಾವೆ ಅಂತಂದರೆ ಸೊ ನಿಮಗೆ ಡೈರೆಕ್ಟಾಗಿ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಇದು ಸೊ ಮೇನ್ ಒಳಗಡೆ ಇದೊಂದಿರುತ್ತೆ, ಮತ್ತು ಹೆಡ್ಫೋನ್ ಒಂದಿರುತ್ತೆ. ನೆಕ್ಸ್ಟ್ ಇದರೊಳಗಡೆ ಚಾರ್ಜರ್ ಮತ್ತು ಒಂದು ನಾವು ಅಡಾಪ್ಟರ್ ಹೇಳಿದ್ನಲ್ಲ ಆ ರೀತಿ ಅದೊಂದು ಆಪ್ಷನ್ ಇದೆ. ಇದನ್ನು ಯೂಸ್ವಲ್ ಮೆನ್ಯೂ ಇದೆ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದಾರೆ. ಕೆಲವು ಇನ್ಫಾರ್ಮೇಷನ್ ಇದೆ, ಗೊತ್ತಿಲ್ಲ ಅಂತಂದರೆ ಕೂಡ ಇದನ್ನು ನೋಡಿ ಓದಿ ನಂತರ ಇದನ್ನು ಯೂಸ್ ಮಾಡ್ಬೋದು. ಇದು ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ USB ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಇದನ್ನು ನಿಮ್ಮ ಮೊಬೈಲಿಂದ ಈ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಜಾಕ್ ಕೊಟ್ಟಿದ್ದಾರೆ, ಆಡಿಯೋ ಪಿನ್ ಜಾಕ್ ಇದೆ. ಸೊ ಇದನ್ನು ಡೈರೆಕ್ಟಾಗಿ ನೀವು ಪವರ್ ಇದರಲ್ಲಿ ಖಾಲಿಯಾಗಿತ್ತು ಅಂತಂದರೆ, ಅಂದರೆ ಚಾರ್ಜಿಂಗ್ ಖಾಲಿಯಾಗಿತ್ತು ಅಂದರೆ ಇದರಲ್ಲಿ ಡೈರೆಕ್ಟಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ನೀವು ನೋಡ್ತಿದ್ದೀರಾ ಮೇಯ್ನಾಗಿ Zebronice ಅನ್ನೋ ಒಂದು ಹೆಡ್ಫೋನ್, ಬ್ಲೂಟೂತ್ ಹೆಡ್ಫೋನ್ ಇದು. ಸೊ ಇದರಲ್ಲಿ ನೋಡ್ಬೋದು ಪವರ್ ಆನ್ ಬಟನ್ ಇಲ್ಲಿದೆ. ಸೊ ಇದನ್ನು ಪವರ್ ಆನ್ ಮಾಡ್ತು ಅಂತಂದರೆ ಆನ್ ಆಗುತ್ತೆ. ಮತ್ತು ಇದು ಮೈಕ್ರೋ SD ಕಾರ್ಡ್ ಪೋರ್ಟಲ್ಲು. ಸೊ ಇದರಲ್ಲಿ ನೀವು ಮೈಕ್ರೋ SD ಕಾರ್ಡನ್ನು ಹಾಕಿ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಅಂದರೆ ವಾಲ್ಯೂಮ್ ಕಂಟ್ರೋಲ್ ಮತ್ತು ಅಪ್ ಆ್ಯಂಡ್ ಡೌನ್ ಇದೆ. ಮತ್ತು ಆಫ್ ಮಾಡೋದು ಮತ್ತು ಆನ್ ಮಾಡೋದು ಕಂಟ್ರೋಲ್ ಇಲ್ಲೇ ಇದೆ. ಮತ್ತು ಇದು ಮೈಕ್ರೋಫೋನ್ ಇದು. ಮತ್ತು ಇದು ನೆಕ್ಸ್ಟ್ ಇದೆಲ್ಲ ಇದನ್ನು ಚಾರ್ಜ್ ಮಾಡ್ಕೊಳ್ಳೋಕೆ ಒಂದೊಂದು ಪೋರ್ಟಲ್ ಇದೆ. ಇದು ಆಡಿಯೋ ಜಾಕ್, ಸರಿನಾ. ಇಷ್ಟು ಇದರಲ್ಲಿರುವಂಥ ಅಳವಡಿಸಿರೋಂಥ ಒಂದು ಸ್ಪೆಸಿಫಿಕೇಷನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಪವರ್ ಆನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಬ್ಲೂ ಲೈಟ್ ಲಿಂಕ್ ಆಗುತ್ತೆ. ಕನೆಕ್ಟ್ ಇವಾಗ ಆನ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಬ್ಲೂ ಲೈಟು ಲಿಂಕ್ ಆಗ್ತಿದೆ. ಸೊ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಲಿಂಕ್ ಆಗುತ್ತೆ. ನೀವು ಡೈರೆಕ್ಟ್ ಮೊಬೈಲಲ್ಲೇ ಕನೆಕ್ಟ್ ಆಯಿತು ಅಂದ ತಕ್ಷಣ ಇದರೊಳಗೆ ನಾವು ಆಡಿಯೋನ ಸಖತ್ತಾಗಿ ಕೇಳ್ಬೋದು.
ಇದರಲ್ಲಿ ಯಾವ ರೀತಿ ಫಂಕ್ಷನ್ಸ್ ಇದೆ ಅಂತನಪ್ಪ ಅಂತಂದರೆ ನೀವು ಈ ಒಂದು ಬಟನ್ಸಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು, ಆ ರೀತಿ ಆಪ್ಷನ್ಸ್ ಇದೆ. ಮೇನಾಗಿ ಹೇಳೋದಾಯಿತು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ತಿಳ್ಕೊಳ್ಳೋಕ್ಕೆ ಕೊಟ್ಟಿದ್ರಲ್ಲ ನೋಡಿ, ಅದರಲ್ಲಿ ಯಾವ ರೀತಿ ಫಂಕ್ಷನ್ಸ್ ಏನಿದೆ ಅದರ ಬಗ್ಗೆ ಡೀಟೇಲ್ಸ್ ಪೂರ್ತಿಯಾಗಿದೆ. ಸೊ ನೋಡಿ ಇದನ್ನು ನೋಡಿ ನಂತರ ಈ ಒಂದು ಹೆಡ್ಫೋನ್ನ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಾಗಿ ಹೇಳ್ತು ಅಂತಂದರೆ ಸೊ ನಾನು ಆಲ್ರೆಡಿ ಇದನ್ನು 2 days ಯೂಸ್ ಮಾಡಿ ನಂತರ ಈ ಒಂದು ಬ್ಲೂಟೂತ್ನ ರಿವ್ಯೂ ಮಾಡ್ತಿರೋದು. ತುಂಬ ಅದ್ಭುತವಾಗಿದೆ. ಆಡಿಯೋ ಕ್ವಾಲಿಟಿ ಆಗಿರ್ಬೋದು ಮತ್ತು ಒಂದು ನಾವು ಕೇಳೋ ಒಂದು ಬೇಸ್ ಆಗಿರ್ಬೋದು, ತುಂಬ ಎಲ್ಲರಲ್ಲೂ ಕೂಡ ಒಳ್ಳೆ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಮತ್ತು ಈ ಒಂದು ಸಾಫ್ಟ್ನೆಸ್ ಕೂಡ ಇದೆ. ಇದು ನಮ್ಮ ಕಿವಿಗೆ ಆಗ್ತು ಅಂತಂದರೆ ಯಾವುದೇ ರೀತಿಯಾದ ಒಂದು ಹೊರಗಡೆ ಸೌಂಡ್ ಅಷ್ಟೊಂದು ಕೇಳಲ್ಲ, ಪೂರ್ತಿಯಾಗಿ ನೀಟಾಗಿ ಕೇಳುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕಿವಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಕೊಡಲ್ಲ, ತುಂಬ ನೀಟಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಫೈನಲಾಗಿ ಹೇಳಿತು ಅಂತಂದರೆ ತುಂಬ ಯೂಸ್ಫುಲ್ಲು. ಮತ್ತು ಇದನ್ನು ಕೂಡ ನಾವು ಅಪ್ ಆ್ಯಂಡ್ ಡೌನ್ ಮಾಡಿ ನಮ್ಮ ಒಂದು ಕಂಟ್ರೋಲ್ ಏನಿರುತ್ತೆ ಅದನ್ನು ನಾವು ಮಾಡ್ಕೋಬೋದು. ಬೇಬೀಸ್ ಏನಾರು ಕೇಳ್ತಿತ್ತು ಅಂತಂದರೆ ಕೂಡ ಇದನ್ನು ಲೋ ಮಾಡಿ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಫೈನಲಾಗಿ ಇದನ್ನು ನಾವು ಒಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಥವಾ ಒಂದು ಶಾರ್ಟ್ ಮೂವಿ ಮಾಡ್ತಿದ್ದೀನಿ ಅನ್ನೋದಕ್ಕೆ ಅಥವಾ ಒಳ್ಳೆ ಮ್ಯೂಸಿಕ್ಗಳು ಕೇಳಬೇಕು ಮತ್ತು ಈ ರೀತಿಯಾದ ಒಂದು ನಿಮ್ಮ ಒಂದು ಅಭ್ಯಾಸಗಳು ಇಟ್ಕೊಂಡಿತ್ತು ಅಂತಂದರೆ ನಾನು ನಿಮ್ಮ ಕಡೆಗೆ ಸಜೆಸ್ಟ್ ಮಾಡೋದು ಅಂತಂದರೆ ಈ ಒಂದು ಬ್ಲೂಟೂತ್ನ ಸಜೆಸ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಬೇಸ್ ಇದೆ, ಒಳ್ಳೆ ಆಡಿಯೋ ಕ್ವಾಲಿಟಿ ಇದೆ. ಸೊ ಅದರಿಂದ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಹೋಗಿ ಅಂತಂದು ಕ್ಲಿಕ್ ಮಾಡಿ ಬೈ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.